ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಕೃಷಿ ಕ್ಷೇತ್ರದಲ್ಲಿ ಯುವಕರು ಹಾಗೂ ರೈತರು ಹೊಸ ಪ್ರಯೋಗಗಳ ಮೂಲಕ ಸಾಧನೆ ಮಾಡುತ್ತಿದ್ದಾರೆ. ಇದೀಗ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಶಿವಪುರ ಗ್ರಾಮದ ರೈತರೊಬ್ಬರು ಅಸಾಧಾರಣ ಸಾಧನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಶಿವಪುರ ಗ್ರಾಮದ ಕಷ್ಟಜೀವಿ ರೈತ ಮಲ್ಲಪ್ಪ ಭೀಮಪ್ಪ ಹೂಗಾರ ಅವರು ಅದೇ ಗ್ರಾಮದ ನಿಂಗಪ್ಪ ಗೌಡ ಬಬ್ಬರಗೆ ಅವರ ಅತ್ತಿ ಜಮೀನಿನಲ್ಲಿ ಕೇವಲ 8 ಗಂಟೆಗಳಲ್ಲಿ ಬರೋಬ್ಬರಿ 26 ಎಕರೆ ಜಮೀನನ್ನು ಅರಗಿ ದಾಖಲೆ ನಿರ್ಮಿಸಿದ್ದಾರೆ. ಮಲ್ಲಪ್ಪ ಹೂಗಾರ ಅವರು ಮುಂಜಾನೆ 5 ಗಂಟೆಗೆ ತಮ್ಮ ಕಾಯಕ ಆರಂಭಿಸಿ ಮಧ್ಯಾಹ್ನ 1 ಗಂಟೆಯವರೆಗೆ ಎಡೆಬಿಡದೆ ನಿರಂತರವಾಗಿ ಗಳೆ ಹೊಡೆಯುವ ಮೂಲಕ 26 ಎಕರೆ ಜಮೀನಿನ ಕೆಲಸ ಪೂರ್ಣಗೊಳಿಸಿದ್ದಾರೆ. ರೈತನ ಕಠಿಣ ಪರಿಶ್ರಮ ಹಾಗೂ ಕೃಷಿಯ ಮೇಲಿನ ಬದ್ಧತೆಯನ್ನು ಕಂಡು ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಲ್ಲಪ್ಪ ಹೂಗಾರ ಅವರ ಸಾಧನೆಯನ್ನು ಸಂಭ್ರಮಿಸಲು ಗ್ರಾಮದಲ್ಲಿ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಪಟಾಕಿ ಸಿಡಿಸಿ ಪರಸ್ಪರ ಬಣ್ಣ ಎರಚುವುದರ ಮೂಲಕ ಗ್ರಾಮಸ್ಥರು ಸಂಭ್ರಮಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಪ್ರಗತಿಪರ ರೈತರಾದ ಜಟ್ಟೆಪ್ಪ ಅಲವಾರ, ಚೆನ್ನಯ್ಯ ಹಿರೇಮಠ, ಶೇಖು ಚವಾಣ, ಶಿವಪ್ಪ ವಡಗೇರಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಭಾಗವಹಿಸಿ ರೈತನ ಸಾಧನೆಗೆ ಸಾಕ್ಷಿ. ಏನ್ ಹೇಳ್ತೀರಿ ಸರ್ ಹೊಲದ ಬಗ್ಗೆ? ಸರ್, ಎತ್ತು ನಮ್ಗೆ ಭಾಳ ಖುಷಿ ಆಗ್ಯಾರಿ. ಎತ್ತು ನಮ್ಗೆ ಭಾಳ ಇದು ಮೊನ್ನೆ ಕೊಟ್ಟು 1.5 ಲಕ್ಷ ಕೊಟ್ಟು ಎತ್ತು ಅಂತಂದ್ರೆ ಇವು ನಮ್ಮೂರೊಳಗೆ ಒಂದೇ ನಂಬರ್ ಬಂದವ್ರಿ ಸರ್. ನಮ್ಗೆ ಭಾಳ ಉಮೇಶ ಆಗ್ಯಾರಿ. ಏನು ಉಮೇಸದ ಏನ್ರಿ ಕುಸ್ಬಿ ಏನ್ರಿ, ಗೋಂಜೋಳ, ಇವೇ ಕೊಳ್ಳು ಯಾವಾಗ ಈ ಥರ ಈಗ 15 ತಿಂಗಳದಾಗ ಎತ್ತು ನಮ್ಗೆ ಭಾಳ ಖುಷಿ ಬಂದದ್ರಿ ಸರ್. ಎಷ್ಟು ವರ್ಷ ಆಯ್ತು ಎತ್ಕೊಳ್ ತೊಗೊಂಡ್ರಿ? ಎತ್ತಂದ್ರೆ ಒಂದು ತಿಂಗಳಾಯ್ತು. ಈಗ 1 ತಿಂಗಳು. ಸರ್, ಯಾವ ಊರು? ಶಿವಪುರ. ಎಷ್ಟು ಸ್ಟಾರ್ಟ್ ಮಾಡಿದ್ದೀರಾ ನೀವು? 5 ಮಾಡಿದ್ದೀರ. ಅದು ಒಂದು ದಿನಕ್ಕೆ ಎಷ್ಟು ಎಕರೆ ಹೊಡಿತೀರಾ? 1 ಎಕರೆ ಸ್ವಲ್ಪ ಕಾಮನ್ ಆಗಿ ಹೊಲದ ಎಷ್ಟು ಇರುತ್ತೆ 4 ಹೊಡಿತೀವಿ. ಬಟ್ ಇದು 18 ಎಕರೆ ಐತ್ರಿ. 18 ಎಕರೆ ಐತ್ರಿ. 5 ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 2 ಎಕರೆ ಕೂಡ 3 ಎಕರೆ ಉಳಿದೈತ್ರಿ. 3 ಎಕರೆ ಇನ್ನು ಟಾರ್ಗೆಟ್ ಏನಂದ್ರೆ 24 ಎಕರೆ ಹೊಡಿಯೋದು ಟಾರ್ಗೆಟ್ ಐತ್ರಿ. ಇದು ಫಸ್ಟ್ ಟೈಮ್ ಹೊಡಿತಾ ಇದ್ರೆ ಮತ್ತೆ ನಿನ್ನೇನು ಏನಾರು ಹೊಡೆದಿದ್ದೀರಾ? ಇದೇ ಫಸ್ಟ್ ಟೈಮ್ ರೀ. ಇವು ಬೆಳಗ್ಗೆ 5:30ಗೆ ಸ್ಟಾರ್ಟ್ ಮಾಡಿದ್ವಿ. ಹೌದಾ? ನಿಮ್ಮ ಹೆಸರು? ನಮ್ಮ ಹೆಸರು ಚೆನ್ನಯ್ಯ ಹಿರೇಮಠ ರೀ. ಚೆನ್ನಯ್ಯ ಹಿರೇಮಠ. ಇವು ಏನದಲ್ರಿ ಎತ್ತುಗಳು. ನಮ್ಮ ಇವರು ಮಲ್ಲಪ್ಪ ಪೂಜಾರಿ ಅವರು. ಮಲ್ಲಪ್ಪ ಹೂಗಾರ ಅವ್ರು ಬಂದಾರೇನು? ಮಲ್ಲಪ್ಪ ಭೀಮಪ್ಪ ಹೂಗಾರ ಮಾಲಕರು. ಇವರು ರೈತರು. ಇವರೇ ರೈತರು ಮಾಲಕರು. ಮಲ್ಲಪ್ಪ ಭೀಮಪ್ಪ ಹೂಗಾರ ಇವ್ರದೇ ಎತ್ತುಗಳು. ಹಳ್ಳಿ ಸೊಗಡಿನಲ್ಲಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯಾರೋ ಒಂದು ಹಳ್ಳಿ 22 ಎಕರೆ ಹೊಡೆದು 17 ಅದಕ್ಕೆ ಇವರು 22ಕ್ಕಿಂತ ಹೆಚ್ಚಿಗೆ ಹೊಡೆದು ನಮ್ಮ ಒಂದು ಊರಿನ ಹಿರಿಮೆ ಅಥವಾ ಒಂದು ಎತ್ತುಗಳ ಒಂದು ಶಕ್ತಿಯನ್ನು ಪ್ರದರ್ಶನೆ ಮಾಡ್ತಾರೆ. ಯಾವ ಥರ ಮೇಯಿಸಿದ್ದಾರೆ, ಅವುಗಳ ಒಂದು ವೈಶಿಷ್ಟ್ಯ ಏನಂತ ತೋರ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಹಂಗೆ ಅನಿಸುತ್ತೆ ಸರ್? 3 ಪುರಿ ಹೊಡೆದರೆ ಕಡಿಮೆ ಅವಧಿಯಲ್ಲಿ. ಬೇರೆ ಎತ್ತುಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅವಧಿಯಲ್ಲಿ 3 ಪುರಿಗೆ ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತಿನ ಟಾರ್ಗೆಟು 24 ಎಕರೆ ಮೇಲೆ ಹೊಡಿತಾರೆ, ಅದು ಕಡಿಮೆ ಅವಧಿಯಲ್ಲಿ ಕೂಡ. ಒಂದು ಎತ್ತುಗಳಿಗೆ ಹೆಂಗೆ ಅಂತೀರಿ? ಹೆಂಗೆ ಯಾವ ರೀತಿ ಹೇಳ್ತೀರಿ? ಈ ಥರ ನಮ್ಮ ಊರಾಗ ಒಂಥರ ಸಾತಾಗಿ ಬರಾಕತ್ತೈತೆ ಅಂತಂದ್ರೆ ಯಾವ ರೀತಿ ನಿಮ್ಗೆ ಹೆಂಗೆ ಹೆಮ್ಮೆ ಹೆಂಗೆ ಆಗೋದು? ಸರ್, ಹೆಮ್ಮೆ ಏನಕ್ಕೇನ್ರಿ, ಇದೊಂದು ಹಳ್ಳಿ ಸುಗುಡು. ಈ ಹಳ್ಳಿ ಸುಗುಡಿನಲ್ಲಿ ಜನಗಳದೇನಪ್ಪ ಅಂದ್ರೆ ರೈತರಿಗೆ ಅವರಿಗೆ ಕೋಟಿಗಟ್ಟಲೆ ದುಡ್ಡು ಬಂದರೂ ಸಮಾಧಾನ ಇಲ್ಲ. ಅವ್ರಿಗೆ ಒಂದು ಬೆಳೆ ಬೆಳಿಬೇಕು, ಒಂದು ಸುಗ್ಗಿ ಮೇಲೆ ಸುಗ್ಗಿ ಮಾಡಬೇಕು, ಚೀಲ ಮೇಲೆ ಚೀಲ ಎತ್ತದು, ಗುಂಡು ಎತ್ತದು. ಇದೊಂದು ಗ್ರಾಮೀಣ ಸೊಗಡು ಅಂತೀವಲ್ಲ, ಆ ಥರ ಒಂದು ಪ್ರಾಚೀನವಾದ ಕಲೆಗಳು. ಈ ಪ್ರಾಚೀನದ ಕಲೆಗಳಲ್ಲಿ ಎತ್ತುಗಳದೇನಿದೆಯಲ್ಲ, ಎತ್ತು ಜಗ್ಗಾಡೋದಿರ್ಬೋದು, ಗುಂಡು ಜಗ್ಗಾಡೋದಿರ್ಬೋದು, ಅಥವಾ ಈ ಗಳೆಗಳ ಹೊಡೆದು ಸಾಧನೆ ಮಾಡ್ತಾರಲ್ಲ, ಇಂಥ ಒಂದು ಈ ಕಲೆಗಳು, ಪ್ರಾಚೀನ ಕಲೆಗಳು
ಇವು ಒಂಥರ ಈ ದ್ವೇಷ ಅಂತ ಇಲ್ಲ, ಇದರಲ್ಲಿ ಒಂದು ಪರಸ್ಪರ ಸ್ಪರ್ಧೆಗಳಿರ್ತವೆ. ಈ ಸ್ಪರ್ಧೆಗಳಲ್ಲಿ ಇದೊಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ಒಂದು ರೈತರ ಒಂದು ಇದು ಗುರಿ ಇದೆ. ಹಾಂ ಸರ್, ಅವು ಒಳ್ಳೆ ಥರ ನಾವು ಊಟ ಹಾಕ್ತೀವಿ, ಯಾವುದೇ ಥರ ಅಲ್ಲಿ ಅದಕ್ಕೆ ನಾವು ನಮ್ಮಂತೆ ಅವು ಜನಗಳು ಅವಕ್ಕೂ ಕೂಡ ನಾವು ಒಳ್ಳೆ ಪೋಷಣೆ ಮಾಡಬೇಕು ಅಂತ ಅವ್ರ ಅರ್ಥ. ಸರ್ ಏನು ಫುಡ್ ಏನು ಹಾಕ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಅವಕ್ಕೆಲ್ಲ? ಏನು ಫುಡ್ ಅಂತ ಏನಂದ್ರೆ ನಾರ್ಮಲ್ ಆಗಿದೆ, ಹೊಲಗಳಲ್ಲಿ ಸಿಗುವಂತ ಕಣಿಕೆ ಮೇವು ಇರ್ಬೋದು, ಗೋವಿನ ಜೋಳ ಇರ್ಬೋದು, ಮೆಕ್ಕೆಜೋಳದ ಹಾಕಿದ ಸಜ್ಜೆ, ಮತ್ತೆ ಇನ್ನೂ ತರ ಇದೆ, ಯಾವುದೇ ತರ ಇಂಡಿಯಾ ಕುಸುಬಿ ಹಿಂಡಿ ಈ ತರ ಆಗ್ತದೆ ಸರ್. ಯಾಕಂದ್ರೆ ಕೆಲವೊಂದು ಸಾಕೋರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ತತ್ತಿ ಹಾಕ್ತಾರೆ, ಕೆಲವೊಂದು ಅವು ತತ್ತಿಗಳು ಅವ್ರು ಮಾಡೋ ಕೆಲವೊಂದು ಎತ್ತುಗಳು ಅಂದ್ರೆ ಅವು ಗುಂಡು ಎಳಿತಾವ ಸರ್, ಅವ್ರು ಮಾಡ್ತಾರೆ. ಇವೇನಂದ್ರೆ ನಾರ್ಮಲ್ ಆಗಿ ಸಾಗುವಳಿ ಮಾಡುವಂತ ಜಾನುವಾರುಗಳು. ಈ ಜಾನುವಾರುಗಳು ಏನಂದ್ರೆ ಈ ಗಳೆ ಹೊಡಿತೇವಲ್ಲ, ಈ ಸಾಗುವಳಿಗೆ ಮಾಡೋಕೆ ಮಾತ್ರ ಯೂಸ್ ಮಾಡ್ತಾರೆ. ಅವು ಈಗ ಮುಂಜಾನೆ 5:30 ಕೊಳ ಕಟ್ಟಿ ಸರ, ಈಗ 11:30 ಆಯ್ತು ಸರ್. 11:30 ಏನಂದ್ರೆ ಒಂದು 4 ಕೂರಿ ಹೊಲ ಅರಿಗಿವಿ ಸರ್. ಇನ್ನೊಂದು 2 ಎಕರೆ ಅವ್ರಿಗೆ ಕಂಪ್ಲೀಟ್ ಆಗ್ತದೆ, 4 ಕೂರಿಗೆ ಆಗ್ತದೆ ಸರ್. 4 ಕೂರಿಗೆ? ಹ್ಞೂ ಸರ್. ಮುಂಜಾನೆ ಬೆಳಗ್ಗೆ 5:30 ಕಟ್ಟಿ ಸರ್, ಈಗ 11:30 ಆಯ್ತು ಸರ್. 11:30 ತಮ್ಮ ಹೆಸರು? ಅಂಬರೀಶ್ ಅಂಬರೀಶ್ ಶಿವಪುರ ಅಂತ. ಶಿವಪುರ. ಹ್ಞೂ, ನಾವು ನಾಗೂರ ರೀ. ನಾಗೂರ.